ನಾನು ಓ, ಹಿಂದೆ ಬಹಳ ಹಿಂದೆ ಯುವಜನತಾ ದಳದ ರಾಷ್ಟ್ರೀಯ ಉಪಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನು ದೇಶದ ಸುಮಾರು ಒಂದು ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಆಲ್ ನಾನು ಟೂರ್ ಮಾಡ್ತಾ ಇದ್ದೆ. ಅವಾಗ ಪಕ್ಷ ಸಂಘಟನೆ ವಿಚಾರದಲ್ಲಿ ಹೋಗ್ತಾ ಇದ್ದೆ. ನನ್ಗೆ ಅಲ್ಲಿ ಜನರದು ಒಂದು ಉತ್ತರ ಭಾರತ ಆಗಿರ್ಬೋದು, ದಕ್ಷಿಣ ಭಾರತ ಆಗಿರ್ಬೋದು, ಆ ರಾಜ್ಯಗಳ ಜನರ ಮನಸ್ಸು ನಾನು ಸ್ವಲ್ಪ ಆದಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಅಲ್ಲಿ ಯಾವ್ದಾವ್ದೋ ಕಾರಣಕ್ಕೆ ಒಂದೊಂದ್ಸಲ ಕಾಂಗ್ರೆಸ್ ಬರುತ್ತೆ, ಅಷ್ಟು ಬಿಟ್ರೆ ಇವತ್ತು ಸಂಪೂರ್ಣವಾಗಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿನ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟಿದ್ದಾರೆ. INDA ಇಂಡಿಯಾ ಅಂತ ಏನೋ ಮಾಡ್ಕೊಂಡ್ರಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಯಾರು ಸಂಪೂರ್ಣವಾಗಿ ನಾಯಕ ಅಂತ ಅವ್ರು ಒಪ್ಕೊಳ್ಳಿಲ್ಲ. ಎಲ್ಲ ಪಕ್ಷಕ್ಕಿಂತ ಅವರಲ್ಲಿ ದೊಡ್ಡ ಪಕ್ಷ ಕಾಂಗ್ರೆಸ್ ಆದ್ರೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಒಪ್ಕೊಳ್ಳಿಲ್ಲ. ಅದರಲ್ಲೂ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಜನರಿಗೆ ಅಷ್ಟೊಂದು ಒಲವಿಲ್ಲ. ಅದಾಯ್ತು ಬಿಡಿ ಅದು. ಆದ್ರೆ ಮಹಾರಾಷ್ಟ್ರ ವಿಚಾರಕ್ಕೆ ನಾವು ಬರೋದಾದ್ರೆ, ಇವತ್ತು ಮಹಾನಗರ ಪಾಲಿಕೆಯಲ್ಲಿ NDA ಒಕ್ಕೂಟ ಇವತ್ತು ಅಧಿಕಾರಕ್ಕೆ ಬರ್ತಾ ಇದೆ. ಬಹಳ ವರ್ಷಗಳ ನಂತರ ಇಷ್ಟು ವರ್ಷನೂ ಕೂಡ ಠಾಕ್ರೆ ಅವರ ಬಾಲ್ ಠಾಕ್ರೆ ಅಧಿಕಾರ ಇತ್ತು, ಅವ್ರದೇ ಚುಕ್ಕಾಣಿ ಇಟ್ಕೊಂಡಿದ್ರು ಇಷ್ಟು ವರ್ಷ. ಆದರೆ ಒಂದೇ ಒಂದು ವಿಚಾರ ಹೇಳ್ತೀನಿ ನಾನು, ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಹಾರಾಷ್ಟ್ರಕ್ಕೆ ಅವತ್ತಿನ ದಿವಸದಲ್ಲಿ ಬಾಲ್ ಠಾಕ್ರೆ ಅವರ ಆಡಳಿತ ಅವಶ್ಯಕತೆ ಇತ್ತು. ಅವತ್ತು BJP ಅವರು ನಾವು ಅವ್ರನ್ನ ಬಿಡಲೇಬಾರ್ದಾಗಿತ್ತು, ಅವರು ನಮ್ಮನ್ನು ಬಿಡಬಾರ್ದಾಗಿತ್ತು. ಅದೇನಿರ್ಲಿ, ಅಧಿಕಾರ ಹಂಚಿಕೆ ಆಗುವಂತ ಸಂದರ್ಭದಲ್ಲಿ ವ್ಯತ್ಯಾಸ ಆಗ್ಬೋದು, ಸಹಿಸ್ಕೋಬೇಕು, ತಾಳ್ಮೆ ಇರಬೇಕು. ಮುಂದಿನ ದಿವಸಗಳಲ್ಲಿ ನಾವು ಠಾಕ್ರೆ ಪಕ್ಷದವ್ರನ್ನ ನಾವು ಮತ್ತೆ BJPಗೆ ಸೇರಿಸ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ದೇಶದ ಹಿತದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕೂಡ ಮಹಾರಾಷ್ಟ್ರ ರಾಜ್ಯದ ಬೆಳವಣಿಗೆ ಹಿತದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಅವ್ರನ್ನ ಬಿಡೋಕ್ಕಾಗಲ್ಲ. ಆದ್ರೆ ಈಗ ಜಿದ್ದಾಜಿದ್ದಿ ಚುನಾವಣೆ ನಡೆದಿರೋದ್ರಿಂದ ಅದೇನಿದ್ರು ಸ್ಥಳೀಯ ಸಂಘ ಚುನಾವಣೆ ಆದ್ರಿಂದ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಥವಾ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರು ಏನು ಬಾಲ್ ಠಾಕ್ರೆ ಒಂದು ಪಕ್ಷ ಇದೆ, ಅವ್ರು BJP ಜೊತೆಗೆ ಬರೋದು ಸೂಕ್ತ. ಅವರು ರಾಜ್ಯದ ಜನರನ್ನ ಹಿತದೃಷ್ಟಿಯಿಂದ ಬರಲಿ ಅನ್ನುವಂಥದ್ದು ನನ್ನ ಒಂದು ಆಶಯ ಆಗಿದೆ. ಯಾಕೆಂದ್ರೆ ನಾನು ಒಂದು ರಾಷ್ಟ್ರ ಮಟ್ಟದ ಒಂದು ವಿಚಾರವನ್ನ ಮಾತಾಡಿದೆ. ಈಗ ಮತ್ತೆ ಅಲ್ಲಿ ಜನರಿಗೆ ಏನಾಗಿದೆ, ನಮ್ಗೆ ಅಭಿವೃದ್ಧಿ ಬೇಕು. ನರೇಂದ್ರ ಮೋದಿ ಅವರು ತುಂಬಾ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇಡೀ ವಿಶ್ವನೇ ಒಪ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿನ. ಅಂತಹ ಸಂದರ್ಭದಲ್ಲಿ ನಾವ್ಯಾಕೆ ಈ ಮತ್ತೊಂದು ಪಕ್ಷಕ್ಕೆ ನಾವಿಲ್ಲಿ ಗೆಲ್ಲಿಸ್ಬೇಕು ಅನ್ನುವಂಥ ಮನೋಸ್ಥಿತಿಗೆ ತಲುಪಿ ಅವರೆಲ್ಲರೂ ಸಾರಾಸಗಟ್ಟಾಗಿ ಇವತ್ತು NDA ಮಿತ್ರ ಪಕ್ಷಗಳಿಗೆ ಮತಗಳನ್ನ ಹಾಕಿ ಗೆಲ್ಲಿಸಿದ್ದಾರೆ. ಇದು ನಿಜಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದೇಶದಲ್ಲಿ ಯಾವುದೇ ಚುನಾವಣೆ ನಡೆದ್ರೂ ಕೂಡ ವಿಜಯದ ದಿಕ್ಸೂಚಿ ಅಂತ ಅದು ನಾನಾದ್ರೂ ಭಾವಿಸ್ತೀನಿ. ಅದೆಲ್ಲರೂ ಭಾವಿಸ್ಬೇಕು ಇನ್ನು ಮುಂದೆ ಯಾವುದೇ ಚುನಾವಣೆ ನಡೆದ್ರೂ ಕೂಡ. ಹಾಗಾಗಿ ಅಲ್ಲಿ ತಮಿಳುನಾಡಿನ ಮುಖಂಡರಾದಂತಹ ಅಧ್ಯಕ್ಷರಾದಂತಹ BJPಯ ಅಧ್ಯಕ್ಷರಾಗಿದ್ದವರು ಮಹಾರಾಷ್ಟ್ರದಲ್ಲಿ ಜವಾಬ್ದಾರಿನ ಹೊತ್ಕೊಂಡು ಅವರು ಈ ಒಂದು ಗೆಲುವಿಗೆ ಶ್ರಮಿಸಿದ್ದಾರೆ. ಅದೇನು ಕಡಿಮೆ ಇಲ್ಲ ಅವರ ಪರಿಶ್ರಮ. ಹಾಗಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆ ವೈಯಕ್ತಿಕವಾಗಿ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಗೆದ್ದಿರುವ ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.